ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಂಡ್ ಹಾಗೇನು 2023-24ನೇ ಸಾಲಿನ ಸ್ಕಾಲರ್ಶಿಪ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸ್ಟೂಡೆಂಟ್ಸಿಗೆ ಪೆಂಡಿಂಗ್ ಇತ್ತಲ್ವಾ, ಈ ಸ್ಕಾಲರ್ಶಿಪ್ ಇಷ್ಟಕ್ಕೂ ಬರ್ತಿದೆಯಾ, ಇದರ ಒಂದು ಪ್ರೋಸೆಸ್ ಆದರೆ ನಡೀತಿದೆಯಾ, ಇದರ ಒಂದು ಪ್ರೋಸೆಸ್ ಸ್ಟಾಪ್ ಆಗಿದೆಯಾ, ಸ್ಟೂಡೆಂಟ್ಸ್ ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಆಗಿರ್ಬೋದು, ಸಾಕಷ್ಟು ಸ್ಟೂಡೆಂಟ್ಸಿಗೆ ಪೆಂಡಿಂಗ್ ಆದರೆ ಇದೆ. ಅದರಲ್ಲೂ ಯಾವ ಕೋರ್ಸ್ ಮಾಡೋರಿಗೆ ಜಾಸ್ತಿ ಪೆಂಡಿಂಗಲ್ಲಿದೆ ಅಂತ ಹೇಳ್ತೀನಿ ನೋಡಿ. PG ಕೋರ್ಸಸ್ಸನ್ನು ಮಾಡೋವಂಥ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಅದರಲ್ಲೂ ಈಗ ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಇಂಜಿನಿಯರಿಂಗ್ ಕೋರ್ಸಸ್ಗಾಗಿರ್ಬೋದು, ಇಲ್ಲಾಂತಂದರೆ BSc ನರ್ಸಿಂಗ್ ಕೋರ್ಸ್ಗಳಿಗೆ, BSc ಮೆಡಿಕಲ್ ಕೋರ್ಸ್ಗಳಿಗೆ, ಈ ಕೋರ್ಸ್ಗಳ ಸ್ಟೂಡೆಂಟ್ಸ್ಗಳಿಗೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಆಗಿರ್ಬೋದು, 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆಗಿರ್ಬೋದು ಪೆಂಡಿಂಗಲ್ಲಾದರೆ ಇತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಕಳೆದ ಒಂದು ತಿಂಗಳಿಂದ ನೀವು ಅಬ್ಸರ್ವ್ ಮಾಡೋದಾದರೆ, ಒಂದು ತಿಂಗಳಿಂದ ಇಲ್ಲಾಂತಂದರೆ ಕಳೆದ 2 ತಿಂಗಳಿಂದ ನೀವು ಅಬ್ಸರ್ವ್ ಮಾಡೋದಾದರೆ 22-23 ಅಕಾಡೆಮಿಕ್ ಇಯರ್ ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗೆ ಒಂದು ಬ್ಯಾಚ್ ವೈಸು ಒಂದಿಷ್ಟು ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಯಿತು. ಅದಾದಮೇಲೆ ನೆಕ್ಸ್ಟು 23-24 ಅಕಾಡೆಮಿಕ್ ಇಯರ್ದು ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂಥ ಸ್ಟೂಡೆಂಟ್ಸ್ಗಳಿಗೆ ಪೆಂಡಿಂಗು ಇರುವಂಥ ಅಮೌಂಟ್ ಆದರೆ ಜಮಾ ಆಗ್ತಾ ಬಂತು. ಈಗ ನಿಮ್ಮಲ್ಲಿ ಸಾಮಾನ್ಯವಾಗಿ ಡೌಟ್ ಇರ್ಬೋದು, ನನಗೂ ಪೆಂಡಿಂಗ್ ಇದೆ, ನನಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಒಂದು ಡೌಟ್ ಆದರೆ ಇರುತ್ತೆ. ನೋಡಿ, 100% ನಿಮ್ಗೆ ಅಮೌಂಟ್ ಆದರೆ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನಾ. ಓಕೆನಾ? ಯಾಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ 22-23 ಅಕಾಡೆಮಿಕ್ ಇಯರ್ದು ಇನ್ನೇನು ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟೂಡೆಂಟ್ಸು ಅನ್ಕೋಬಿಟ್ಟಿದ್ರು. ಅಂಥದ್ರಲ್ಲಿ ಸ್ಟೂಡೆಂಟ್ಸ್ಗೆ ಕಳೆದ 2 ತಿಂಗಳಿಂದ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗ್ತಾ ಬರ್ತಿದೆ, ನಿಮಗೂ ಬರುತ್ತೆ. ಓಕೆನಾ? ಅದಕ್ಕಿಂತ ಮುಂಚೆ ನೀವೇನು ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ನಿಮ್ಮ ಒಂದು ಸ್ಟೇಟಸಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಬೇಕು, ಪೇಮೆಂಟ್ ಅಪ್ರೂವ್ಡ್ ಬೈ DDO ಆಗಿರಬೇಕು, ಆ್ಯಂಡ್ ಹಾಗೇನು ಪುಷ್ ಟು DBT ಎಸ್ ಅಂತ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಅಮೌಂಟ್ ಮೆನ್ಷನ್ ಆಗಿದ್ರೆ ಅಷ್ಟೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ನಿಮಗೆ DBTನೂ ಆಗಿಲ್ಲ, ಪುಷ್ ಟು DBTನೂ ಆಗಿಲ್ಲ, DDO ಕಡೆಯಿಂದ ಅಪ್ರೂವ್ ಆಗಿಲ್ಲ, ನಿಮಗೆ ಯಾವುದೇ ಥರದ ಅಮೌಂಟು ಮೆನ್ಷನ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಆದರೆ ಜಮಾ ಆಗೋದಿಲ್ಲ. ಯಾರಿಗೆಲ್ಲ ಪುಷ್ ಟು DBT ಎಸ್ ಇದೆ, ಪೇಮೆಂಟ್ ಅಪ್ರೂವ್ಡ್ ಬೈ DDO ಎಸ್ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ, ಅಂಥ ಸ್ಟೂಡೆಂಟ್ಸ್ಗಳಿಗೆ 100% ಅಮೌಂಟ್ ಆದರೆ ಬರುತ್ತೆ. ಅದು ನಿಮಗೆ 22-23 ಅಕಾಡೆಮಿಕ್ ಇಯರ್ ಆಗಿರ್ಬೋದು, 23-24 ಅಕಾಡೆಮಿಕ್ ಇಯರ್ ಆಗಿರ್ಬೋದು, ಇದರ ಒಂದು ಪ್ರೋಸೆಸ್ ಆದರೆ ಸ್ಟಾಪ್ ಆಗಿಲ್ಲ. ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾನೆ ಬರ್ತಿದೆ. ಇಲ್ಲಿ ಯಾವುದೇ ಥರದ ಒಂದು ಪ್ರೋಸೆಸ್ ಆದರೆ ಸ್ಟಾಪ್ ಆಗಿಲ್ಲ. ಓಕೆನಾ? ಗೌರ್ಮೆಂಟ್ ಕಡೆಯಿಂದ ಯಾವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ನ ರಿಲೀಸ್ ಮಾಡ್ತಾರೋ ಆವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡ್ತಾ ಬರ್ತಿರ್ತಾರೆ. ನಿಮಗೆ ಕಳೆದ 2 ವರ್ಷದಿಂದ ಅಮೌಂಟ್ ಪೆಂಡಿಂಗ್ ಇದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂಥ ಚಾನ್ಸಸ್ ಆದರೆ ಇದಾವೆ. ಇದರ ಒಂದು ಪ್ರೋಸೆಸ್ಸನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾನೆ ಬರ್ತಿದ್ದಾರೆ. 24-25 ಅಕಾಡೆಮಿಕ್ ಇಯರ್ದು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಇಯರ್ದೇ ಬಂದಿಲ್ಲ ಅಂತ ಹೇಳಿಬಿಟ್ಟು ಯಾರು ಸುಮ್ಮನಿರೋದಕ್ಕೆ ಹೋಗಬೇಡಿ. ಗೌರ್ಮೆಂಟ್ ಯಾವಾಗ ಫಂಡ್ಸ್ ರಿಲೀಸ್ ಮಾಡುತ್ತೋ ಆವಾಗ ನಿಮಗೆ ಲಾಸ್ಟ್ ಇಯರ್ ಅಮೌಂಟ್ಸನ್ನು ಸಹ ಬರುತ್ತೆ. ಬಟ್ ನೀವು ಇದನ್ನು ಒಂದಿಷ್ಟು ಕರೆಕ್ಟಾಗಿ ನೋಡ್ಕೋಬೇಕು. ನಿಮ್ದೆಲ್ಲನೂ ಕರೆಕ್ಟಾಗಿ ಇದೆಯಾ, DDO ಕಡೆಯಿಂದ ಅಪ್ರೂವ್ ಬಂದಿದೆಯಾ, DBT ಆಗಿದೆಯಾ, ನನಗೆ ಅಮೌಂಟ್ ಮೆನ್ಷನ್ ಆಗಿದೆಯಾ ಅಂತ ನೀವು ಅಷ್ಟು ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಅಮೌಂಟ್ ಆದರೆ 100% ಬರುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನೊಂದು ಭರವಸೆಯನ್ನು ಕೊಡ್ತಿದ್ದೀನಿ ಅಂತ ಅಂದ್ರೆ, ಲಾಸ್ಟ್ ಇಯರ್ ಪೆಂಡಿಂಗ್ ಇರುವಂಥ ಅಮೌಂಟ್ಸ್ ಮೊನ್ನೆ ಒಂದು 2 ತಿಂಗಳ ಹಿಂದೆ ಬಂತಲ್ವ, ಈಗ ಮತ್ತೆ ಬರ್ತಿದೆಯಾ ಅಂತಂದರೆ ಖಂಡಿತವಾಗ್ಲೂ ಬರ್ತಿದೆ. ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಒಂದು ಫ್ರೆಂಡ್ಗೆ ಒಂದು ಕಳೆದ 2 ವೀಕ್ಸ್ ಬ್ಯಾಕ್ ಓಕೆನಾ BSc ಮೆಡಿಕಲ್ ಕೋರ್ಸ್ ಮಾಡೋವಂಥ ಸ್ಟೂಡೆಂಟ್ಗೆ ಅಮೌಂಟ್ ಏನು ಬರಬೇಕಿತ್ತು 22-23 ಅಕಾಡೆಮಿಕ್ ಇಯರ್ದು, ಅದರ ಒಂದು ಅಮೌಂಟ್ ಆದರೆ ರಿಸೀವ್ ಆಯಿತು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್. ಆ ಒಂದು ಸ್ಟೂಡೆಂಟ್ಗೆ ಏನಾಗಿತ್ತು ಅಂತಂದರೆ ಎಲ್ಲ ಒಂದು DBT ಆಗಿತ್ತು, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿತ್ತು, DDO ಕಡೆಯಿಂದ ಅಪ್ರೂವ್ ಆಗಿತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು, ಬಟ್ ಅಮೌಂಟ್ ಕ್ರೆಡಿಟ್ ಆಗಿರಲಿಲ್ಲ. ಆ ಒಂದು ಸ್ಟೂಡೆಂಟ್ಗೆ ಕಳೆದ ಒಂದು ವಾರದ ಹಿಂದೆ ಆದರೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ನಿಮಗೂ ಬರುವಂಥ ಚಾನ್ಸ್ ಆದರೆ ಇದೆ, ನಿಮಗೂ ಬಂದೇ ಬರುತ್ತೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗ ಅಮೌಂಟ್ಸನ್ನು ರಿಲೀಸ್ ಮಾಡ್ತಾರೋ ಆವಾಗ ನಿಮಗೂ ಸಹ ಬರುತ್ತೆ. ಸೊ ಸ್ಟೂಡೆಂಟ್ಸು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ನಿಮಗೆ ಯಾವ ಅಕಾಡೆಮಿಕ್ ಇಯರ್ ಬರಬೇಕು ಆ್ಯಂಡ್ ನೀವು ಯಾವ ಕೋರ್ಸ್ನ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಮುಂದೆ ಕೊಡ್ತಿರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟನ್ನು ಮಾಡಿ.